ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಏನಂದರೆ ಇದು ಅಮಾವಾಸ್ಯೆ ದಿವಸ, ಭೀಮ ಅಮಾವಾಸ್ಯೆ ದಿವಸ ವೀಡಿಯೋ ಶೂಟ್ ಮಾಡ್ತಾ ಇರೋದು. ಸೊ ಮತ್ತು ನಾನು ಈಗ ನಮ್ಮ ಪಾಪುಗೆ ಸ್ಕೂಲಿಂದ ಡ್ರಾಪ್ ಮಾಡಿ ಬಂದಿದ್ದೇನೆ. ನನ್ನ ಗಂಟ್ಲು ಸ್ವಲ್ಪ ಕೆರಿತಾ ಇದೆ, ನೆಗಡಿ ಆಗ್ತದೆ ಹಂಗೆ ಅನಿಸ್ತಾ ಇದೆ. ಬಟ್ ನಾನು ಬಿಸಿ ನೀರು ಕುಡ್ದು ಸ್ವಲ್ಪ ಹೆಲ್ದಿ ಇದ್ದೇನೆ, ಯಾಕಂದರೆ ನಾನು ಹೊರಗಡೆ ಟ್ರಾವೆಲ್ ಮಾಡ್ತಾನೆ, ರೈನ್ ಕೂಡ ಬರ್ತದೆ, ಸೊ ಹಸಿ ಆಗ್ತಾನಲ್ಲ. ಸೊ ಮತ್ತು ಬನ್ನಿ, ನಾನು ಫ್ರೆಶ್ ಅಪ್ ಆಗಿ ಪೂಜಾ ಕೂಡ ಫಿನಿಷ್ ಮಾಡಿ ಆಮೇಲೆ ಯಾವ ರೀತಿ ನಾನು ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಂದು ಇವತ್ತಿನ ರೂಟೀನ್ ಏನಿರ್ತದೆ ಅದು ಕೂಡ ನಾನು ನಿಮಗೆ ತೋರಿಸ್ತಾನೆ ಈ ವಿಡಿಯೋದಲ್ಲಿ. ಸೊ ನೋಡ್ಬೋದು, ನಮ್ಮ ಪಾಪು ಎಲ್ಲ ಮೆಶ್ ಮಾಡಿಟ್ಟಿದ್ದಾನೆ, ಜಂಪ್ ಮಾಡ್ತಾನೆ ಕುತ್ಕೊಂಡು ಅದ್ರ ಮ್ಯಾಗೆ ಹಾರಾಡಿ. ಸೊ ಕೇಳ್ತಾ ಇಲ್ಲ ಅವನಿಗೆ. ಸಾರಿ ಫ್ರೆಂಡ್ಸ್, ನಾಲ್ಕಡಿಕೆ ಬರ್ತಾಯಿದ್ದೆ. ಏನಂದರೆ ಬೆಳಗ್ಗೆ ಟೈಮಲ್ಲ, ಸೊ ಗಾಢ ಎದ್ದಿರ್ತಾನೆ, ಸೊ ನಿದ್ದೆ ಕೂಡ ಮತ್ತು ಬರ್ತದೆ. ಮತ್ತು ಅವನಿಗೆ ಡ್ರಾಪ್ ಮಾಡಿ ಬಂದ ಬಳಿಕೆ ತುಂಬ ಹಿಂಗೆ ಅನಿಸ್ತದೆ, ಫ್ರೀ ಆಗಿದ್ದೇನೆ ಹಿಂಗೆ ಅನ್ನಿಸ್ತದೆ. ಸೊ ಅದಕ್ಕೆ ಸ್ವಲ್ಪ ಕುಂತು ನಿಮ್ಮ ಕೂಡ ಮಾತಾಡ್ತಾ ಇದ್ದೆ, ಚಲೋ ಅನ್ನಿಸ್ತಾ ಇತ್ತು. ಅದು ಕೂಡ ನಾನು ಹೇಳ್ತಾ ಇದ್ದೆ, ಏನಲ್ಲ ಒಂದು ಕೆಲಸನೋ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಕೂಡ ಅಷ್ಟು ಅಟ್ಯಾಚ್ಮೆಂಟ್ ಆಗಿಬಿಡ್ತೇವೆ ಅಂತಂದೆ ನಾನು ಖುಷಿಯಿಂದ ಹೇಳ್ತಾ ಇದ್ದೆ ನಿಮಗೆ. ಸೊ ಫ್ರೆಂಡ್ಸ್ ನೋಡ್ಬೋದು, ಪೂಜೆ ಆಗಿದೆ ನಂದು. ನಾವು ಫ್ರೆಶ್ ಅಪ್ಪಿಗೆ ಆಗಲೇ ಬಂದು ಪೂಜೆ ಮಾಡಿದ್ದೇನೆ, ಶೂಟ್ ಮಾಡಲಿಲ್ಲ. ಸೊ ನಾನು ಲೋಬಾನ ಕೂಡ ಹಾಕ್ತಾಯಿದ್ದೀನಿ. ಅಮಾವಾಸ್ಯೆ ಇರೋದ್ರಿಂದ ನಾನು ನೋಡ್ಕೊಂಡ್ರೆ ಸಾಯಂಕಾಲ ಹಾಕ್ಬೋದು ಬೇಕಾದರೆ. ಸೊ ನಾನು ಬೆಳಗ್ಗೆನ ಹಾಕಿ ಮುಗಿಸ್ಬಿಡ್ತೇನೆ, ಮತ್ತೇನು ಆಮೇಲೆ ನೆನಪಿದ್ರೆ ಚಲೋ ಇಲ್ಲ, ಹೊರಗಡೆ ಹೋದ್ರೆ ಅದು ಹಂಗೆ ಉಳಿದ್ಬಿಡ್ತದೆ ಪೆಂಡಿಂಗ್ ಅಂತಲೇ. ಸೊ ಹಂಗೆ ಜೊತೆಯಲ್ಲಿ ನಾನು ದೇವರಿಗೆ ನೈವೇದ್ಯ ಮಾಡೋದಕ್ಕೆ ಸ್ವಲ್ಪ ಸ್ವೀಟ್ ರೈಸ್ ಮಾಡ್ತಾಯಿದ್ದೆ. ಸೊ ಅದು ಕೂಡ ಇಟ್ಟಿದ್ದೇನೆ ನಾನು. ಸೊ ಇದು ಲೋಬಾನದ ಬಳಿಕ ಅದು ಕೂಡ ರೆಡಿ ಮಾಡಿ ಹಿಡಿದ್ಬಿಡ್ತೇನೆ. ಫ್ರೆಂಡ್ಸ್, ಇವನು ಬಂದುಬಿಟ್ಟಾನೆ, ಇವನು ಆಗಿದೆ ಫ್ರೆಶ್ ಅಪ್ ಆಗಿದ್ದಾನೆ, ಎಲ್ಲ ಆಗಿದ್ದಾನೆ ಫ್ರೆಶ್, ಸ್ಕೂಲಿಂದ ಬಂದ ಟೈಮಲ್ಲಿದು. ಸೊ ನಾನು ಲೋಬಾನ್ ಕೂಡ ಹಿಡಿತೇನೆ. ಆಮೇಲೆ ಇವನು ಮಸ್ತಿ ಮಾಡ್ತಾಯಿದ್ದ. ಏನು ಮಾಡಿದ್ದಾನೆ ಅಂದರೆ, ಅವನೊಂದು ಮಾನ್ಸ್ಟರ್ ಕಾರ್ ಇದೆ ಫ್ರೆಂಡ್ಸ್, ಆ ಕಾರಿಂದು ಓಟು ವೀಲ್ಸ್ ತೆಗೆದಿಟ್ಬಿಟ್ಟಿದ್ದಾನೆ. ಬರೀ ಇದೇ ಕೆಲಸ ಒಂದು ಬಿಚ್ಚೋದು. ಸೊ ಅದ್ರ ನಡುವೆ ನಾನು ಇದು ಕೂಡ ಲೋಬಾನ್ ಕೂಡ ಹಾಕ್ತಾಯಿದ್ದೆ. ಅವನು ಹೇಳ್ತಾಯಿದ್ದೆ ಅದು ಹಿಡಿಯೋದಕ್ಕೆ ಟ್ರೈ ಮಾಡ್ತಾನೆ, ಸೊ ಅದಕ್ಕೆ ಹೊರಗಡೆ ಒಯ್ದಿಟ್ಬಿಟ್ಟಿದ್ದಾನೆ. ಫ್ರೆಂಡ್ಸ್, ಇವತ್ತು ಏನಂದರೆ ನಾನು ಅದು ಸ್ವೀಟ್ ರೈಸ್ ಮಾಡಿ ದೇವರಿಗೆ ಹಿಡಿದು ಬೇಳೆ ಸಾರು ಇಟ್ಟಿದ್ದೆ. ಸೊ ಅದು ಕೂಡ ನಾನು ಬೇಳೆ ಸಾರು ಆಮೇಲೆ ಮಾಡ್ತೇನೆ. ಇದು ನಾನು ತಂದಿರೋದು ನೀರು ಫಣಸ್, ಇದು ಗೋವಾದಲ್ಲಿ ತುಂಬ ಫೇಮಸ್ ಫ್ರೆಂಡ್ಸ್. ಏನಂದರೆ ಒಂಥರ ಇಲ್ಲೇ ಗವನ್ ಮಂದಿಗೆ ಮೀನ ಇಲ್ಲ ಅಂದರೆ ಅವರಿಗೆ ಡೈಲಿ ಮೀನ ಬೇಕು. ಬಟ್ ಕೆಲವಲ್ಲಿ ವೆಜ್ ಡೇ ಇರ್ತದಲ್ಲ ಅವರಿಗೆ, ಮಂಡೇ ಅವ್ರು ತಿನ್ನೋದಿಲ್ಲ ಧಾಮ್ ಹಬ್ಬನ ಸಲುವಾಗಿ. ಸೊ ಅವ್ರ ರೆಸಿಪಿ ಇದು. ಅವ್ರೇನು ಮಾಡ್ತಾರೆ ಅಂದರೆ, ಮಂಡೇ ಆಯಿತು, ಥರ್ಸ್ಡೇ, ಫ್ರೈಡೇ ಆದರೂ ಈ ಥರ ವೆಜ್ ಫ್ರೈ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಲೈಕ್ ಪೊಟೆಟೊ, ಆಮೇಲೆ ಕಾಲಿಫ್ಲವರ್, ಆಮೇಲೆ ಇದು ಒಂದು ನೀರು ಫಣಸ್ ಅಂತಂದೆ. ಸೊ ಆ ಸೈಡ್ ಸಿಗ್ತದೇನು ಗೊತ್ತಿಲ್ಲ ನನಗೆ, ಬಟ್ ಇಲ್ಲಂತೂ ಜಾಸ್ತಿ ಇದು ಸಿಕ್ಕಾಪಟ್ಟಿ ಸಿಗ್ಬೋದು. ಮೇ ಬಿ ಜಾಕ್ ಫ್ರೂಟಿಂದ ಅಲ್ಲ ಅದು ಫ್ರೂಟ್ಸ್. ಸೊ ಅದೊಂದು ಸ್ವಲ್ಪ ಡಿಫ್ರೆಂಟ್ ಗಿಡ ಆಗ್ತದೆ, ಬಟ್ ಆಲ್ಮೋಸ್ಟ್ ಸೇಮ್ ಅದು. ಇದು ಸಣ್ಣ ಬ್ರೀಡ್ ಅಂತಾರಲ್ಲ ಆ ಥರ. ಸೊ ತುಂಬ ಲೈಕ್ ಫ್ರೆಂಡ್ಸ್ ಅದ್ರದ್ದು ಸ್ಟಿಕ್ಕಿ, ಆಮೇಲೆ ಅದು ನಾನು ಕಟ್ ಮಾಡ್ತಾಯಿದ್ದು ತುಂಬ ಅಳಿಗಾಡ್ತಾ ಇತ್ತು. ತುಂಬ ನಾನು ಅಂದರೆ ಮೋಸ್ಟ್ಲಿ ಏನಾಗ್ತದೆ ಅಂದರೆ, ನಮ್ಮ ಮಿಸ್ಟರ್ ಇದ್ದರೆ ನಾನು ಅವರಿಗೆ ಸಿಪ್ಪಿ ಸುಲ್ದು ಕಟ್ ಮಾಡಿಕೊಡು ಅಂತಾನೆ, ಆಮೇಲೆ ನಾನು ಲೈಕ್ ಪೀಸಸ್ ಮಾಡ್ತಾನೆ, ಚಾಪ್. ಇಲ್ಲ, ಇದು ನನ್ನ ಕಡೆಯಿಂದ ಬಗ್ಗಕ್ಕೆ ರೆಡಿ ಇದ್ದಿದ್ದಿಲ್ಲ. ನಾನು ಇಷ್ಟು ಟ್ರೈ ಮಾಡಿ, ಆಮೇಲೆ ಸಿಪ್ಪಿ ತೆಗೆದು ಈಸಿ ಇದೆ, ಕಟ್ ಮಾಡೋದೇನಿತ್ತಲ್ಲ ಅದು ಸ್ವಲ್ಪ ತುಂಬ ಡಿಫಿಕಲ್ಟ್ ಇತ್ತು. ಸೊ ಅಂದರೂ ನಾನು ಮಾಡಿದೆ. ಏನು ಮಾಡೋದೇನು ದೊಡ್ಡ ವಿಷಯ, ಎಲ್ಲ ಮಾಡ್ಬೋದು. ಟ್ರೈ ಮಾಡಿದ್ರೆ ಆಗಂಗಿಲ್ಲ ಅಂತಂದು ಹೇಳೋಕ್ಕಿಂತ ಟ್ರೈ ಮಾಡಿದ್ರೆ ಗೊತ್ತಾಗ್ತದಲ್ಲ, ಇದು ಈ ಥರ ಮಾಡ್ಬೋದು, ಆ ಥರ ಮಾಡ್ಬೋದು ಅಂತಂದೆ. ಸೊ ನಾನು ಅಂದರೂ ಮಾಡಿದೆ. ಎಲ್ಲ ಸ್ಟಿಕ್ಕಿ ಆಗಿತ್ತು, ಸ್ಪೂನ್ ಆಗಲಿ, ಆಮೇಲೆ ಇದು ನಂದು ಸ್ಕಿನ್ ತೆಗೆಯೋದು, ಆಮೇಲೆ ನೈಫ್ ಕೂಡ ಎಲ್ಲ ಕೂಡ ಸ್ಟಿಕ್. ಆಮೇಲೆ ನಾನು ಹೆಂಗೆ ವಾಶ್ ಮಾಡಿದೆ ಅಂದರೆ, ಆಯಿಲ್ ತೊಗೊಂಡು ಸ್ವಲ್ಪ ಆಯಿಲ್ ಹಚ್ಚಿ ಇಟ್ಟೆ, ಆಮೇಲೆ ಸೋಪಿಂದ ವಾಶ್ ಮಾಡಿದೆ. ಸೊ ಹಿಂಗೂ ಕೂಡ ನೀವು ಕ್ಲೀನ್ ಮಾಡ್ಬೋದು. ಕೆಲವೊಬ್ಬರಿಗೆ ಗೊತ್ತಿಲ್ಲ ಅಂದರೆ ಅವ್ರಿಗೆ ಅನ್ನಿಸ್ತದೆ ಇದು ಏನಪ್ಪ ಯಾಕೆ ಮಾಡಬೇಕಿತ್ತು ಅಂತಲೇ. ಸೊ ನಾನು ವಾಶ್ ಮಾಡಿ ಮತ್ತು ಈಗ ಚಾಪ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಬಿಗ್ ಚಾಪ್ ಮಾಡ್ಬೋದು. ಬಿಗ್ ಅಂದರೆ ದಪ್ಪ ಸ್ಲೈಸ್ ಮಾಡಿದರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್. ತೆಳ್ಳಗೆ ಮಾಡಬೇಡಿ. ತೆಳ್ಳಗೆ ಮಾಡಿದ್ರೆ ಏನಾಗ್ತದೆ ಅಂದರೆ, ನಾವು ಫ್ರೈ ಮಾಡ್ತೇವಲ್ಲ ಆ ಟೈಮಲ್ಲಿ ಏನಾಗ್ತದೆ ಅಂದರೆ, ಅದು ತುಂಬ ಫ್ರೈ ಆಗಿಬಿಟ್ರೆ ಅದೇನು ಉಳಿಯೋದೇ ಇಲ್ಲ, ಕಡಕ್ ಆಗಿಬಿಡ್ತದೆ. ಸೊ ಅದು ತಿನ್ನೋದಕ್ಕೆ ಅಷ್ಟು ಟೇಸ್ಟಿ ಕೂಡ ಆಗ್ತದಲ್ಲ. ಸೊ ದಪ್ಪ ಇಡಿ ಚೆನ್ನಾಗಾಗ್ತದೆ. ಸೊ ನಾನು ತೋರಿಸ್ತಾ ಇದ್ದೀನಿ, ಇವತ್ತು ನಾನು ಈ ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಇದು ಶ್ರಾವಣ ಟೈಮಲ್ಲಿ ನೀರು ಫಣಸ್ ಫ್ರೈ ನಮ್ಮ ಪಾಪುಗೆ ಬೇಕೇ ಬೇಕು. ಸೊ ನಾನು ಎಲ್ಲರಿಗೂ ಮಾಡ್ತಾಯಿದ್ದೇನೆ, ಇಲ್ಲಾಂದರೆ ಅದು ಇಡೋದಕ್ಕೆ ಚೆನ್ನಾಗಾಗೋದಿಲ್ಲ. ಸೊ ನೋಡಿ, ಈ ಥರ ಅದು ಇರ್ತದಲ್ಲ ಅದ್ರದ್ದು ಸೀಡ್ಸ್, ಅದು ಕೂಡ ತೆಗಿಬೇಕು ಫ್ರೆಂಡ್ಸ್. ನಾನು ತೆಗಿತೇನೆ, ಇದರ ನನಗೆ ಹೆಚ್ಚಿಬಿಟ್ಟಿದ್ದೇನೆ, ಆಗಲೇ ಗೊತ್ತಾಗಲಿಲ್ಲ ನಂಗೆ. ಸೊ ಈಗ ಅದು ತೆಗೆದು ನಾನು ಅದಕ್ಕೆ ಮಸಾಲೆ ಹಚ್ತೇನೆ. ಮಸಾಲೆ ನಾರ್ಮಲ್ ಬೇಸಿಕ್ ನೀವು ಫ್ರೈಗೆ ಏನು ಯೂಸ್ ಮಾಡ್ತೀರಲ್ಲ ಅದೇ ಹಚ್ಬೋದು. ಮತ್ತು ಏನಂದರೆ ಇವರು ರವಾದಲ್ಲಿ ಹಾಕ್ತಾರೆ ಸ್ವಲ್ಪ ಉಪ್ಪು, ಖಾರ ಪುಡಿ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಎಕ್ಸ್ಟ್ರಾ.
ಇಲ್ಲಾಂದರೆ ಇದರಲ್ಲಿ ಕೂಡ ಹಾಕ್ತಾರೆ ನೋಡ್ಬೋದು. ನಾನು ತೊಳೆದು ಅದರ ನೀರು ಕೂಡ 2-3 ಸತಿ ನೀರು ಚೇಂಜ್ ಮಾಡಿದ್ದೇನೆ, ಇಲ್ಲಾಂದ್ರೆ ಅದು ಹೊಲಸು ನೀರು ಕಾಣ್ತದಲ್ಲ ಅಲ್ಲಿವರೆಗೆ ನಾನು ಕ್ಲೀನ್ ಮಾಡಿದ್ದೇನೆ. ಸೊ ಸ್ವಲ್ಪ ಉಪ್ಪು, ನಿಮ್ಮ ರುಚಿ ತಕ್ಕಷ್ಟು ಉಪ್ಪು ಹಾಕಿ, ಅರಿಶಿನ ಪುಡಿ ಹಾಕಿ, ಆಮೇಲೆ ಖಾರ ಪುಡಿ ಹಾಕಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟರ ಪ್ರಮಾಣ ನೀವು ಹಾಕಿ. ಓಕೆ, ಪ್ರಾಬ್ಲಮ್ ಇಲ್ಲ. ಇದು ಸ್ವಲ್ಪ ಸ್ಪೈಸಿ ಆದರೆ ತುಂಬ ಸಖತ್ತಾಗಿರ್ತದೆ. ಆಮೇಲೆ ಇದಕ್ಕೆ ಉಪ್ಪು ಮತ್ತು ಖಾರ ಪುಡಿ ಎಲ್ಲ ಕರೆಕ್ಟಾಗಿ ಬಿಡಬೇಕು, ಅಂದರೆ ಟೇಸ್ಟಿಗೆ ಬರ್ತದೆ ಇದು. ಇಲ್ಲಾಂದರೆ ಸಪ್ಪಿ ತಿನ್ನೋದಕ್ಕೆ ನಿಮ್ಗೆ ಇಷ್ಟ ಆಗೋದಿಲ್ಲ. ಆಮೇಲೆ ನಾನು ಇದು ಖಾರ ಪುಡಿ ಕೂಡ ಹಾಕ್ತಾಯಿದ್ದೆ, ಕಾಶ್ಮೀರಿ. ಮತ್ತು ಸ್ವಲ್ಪ ಎಣ್ಣೆ ಹಾಕಿ, ಲೈಮನ್ ರಸ ಕೂಡ ಹಾಕಿ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಸ್ವೀಟ್ ಬರೋದಕ್ಕೆ, ಟೇಸ್ಟಿ ಬರೋದಕ್ಕೆ. ಸೊ ಫ್ರೆಂಡ್ಸ್, ನಾನು ಬೆಳೆಸರಿಗೆ ಒಗ್ಗರಣೆ ಹಾಕಿದ್ದೇನೆ. ಆಮೇಲೆ ಅನ್ನ ಕೂಡ ಇಡಬೇಕು, ಆಮೇಲೆ ಇಡ್ತೇನೆ. ಮತ್ತು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಚೆನ್ನಾಗಿ ನೋಡ್ಬೋದು. ಓಕೆನಾ, ಕರೆಕ್ಟಾಗಿ ಹತ್ತಬೇಕು ಅದು. ಒಂದಾಗಿ ಮಿಕ್ಸ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಅಂತಂದೆ. ಕರೆಕ್ಟ್ ಕಂಪ್ಲೀಟಾಗಿ ಮಿಕ್ಸ್ ನೋಡ್ಬೋದು. ಈಗ ಮಿಕ್ಸ್ ಆಗಿದೆ. ಸೊ ಫ್ರೆಂಡ್ಸ್, ಏನಂದರೆ ಫ್ರೈ ಮಾಡೋಣ ಬನ್ನಿ. ಫ್ರೈ ಮಾಡೋದಕ್ಕೆ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ರವೆ ಅಲ್ಲಿ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಕೂಡ ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಯಾವ ರೀತಿ ಫ್ರೈ ಮಾಡ್ತೀರಲ್ಲ ಅದೇ ರೀತಿ ಫ್ರೈ ಮಾಡಿ. ಆಮೇಲೆ ಇದು ಬೇಳೆ ಸಾರು ಮತ್ತು ಅನ್ನ, ಆಮೇಲೆ ಫ್ರೈ ಕೂಡ ಚೆನ್ನಾಗಿರ್ತದೆ. ಇಲ್ಲೇ ಒಂದು ಕತ್ಕತಿ ಅಂತಂದು ಮಾಡ್ತಾರೆ, ಅದು ಕೂಡ ನಾನು ರೆಸಿಪಿ ಟ್ರೈ ಮಾಡ್ತೇನೆ. ಬಟ್ ನಮಗೆ ತಿನ್ನೋದಕ್ಕೆ ಆಗೋದಿಲ್ಲ ಅದು ಕತ್ಕತಿ ಅನ್ನೋ ರೆಸಿಪಿ. ಅದರಲ್ಲಿ ಒಂದೇನಂದರೆ ಸ್ವೀಟ್ ಕಾರ್ನ್ ಒಂದೇ ಇಷ್ಟ ಆಗೋದು ನನಗೆ. ಆಮೇಲೆ ಬಾಕಿದು ಏನಂದರೆ ಅವ್ರದ್ದು ಸಪ್ಪೆ ಅಡುಗೆ ಫ್ರೆಂಡ್ಸ್. ಅವ್ರದ್ದು ಅಂದರೆ ಅವ್ರ ನೇಚರ್, ಅವರು ಯಾವ ರೀತಿ ಬೆಳೆದಿದ್ದಾರಲ್ಲ ಆ ರೀತಿ ಅವ್ರು ಫುಡ್ ಮಾಡ್ತಾರೆ, ಪ್ರಾಬ್ಲಮ್ ಇಲ್ಲ. ಬಟ್ ನಾವು ಯಾವ ರೀತಿ ತಿಂತೇವೆ ಅದು ನಮ್ಮದು, ಲೈಕ್ ನಮ್ಮ ಅಜ್ಜಿ ತಾತ ಏನು ಹೇಗೆ ರೀತಿ ಮಾಡ್ಕೊಂಡು ಬಂದಿರಲ್ಲ ಆ ರೀತಿ. ಸೊ ಅವ್ರವ್ರ ಪದ್ಧತಿ ಹೌದಲ್ಲ. ಸೊ ಇದು ಎಲ್ಲ ನಾವು ಮಾಡ್ತಿದ್ದಿಲ್ಲ, ಬಟ್ ಇಲ್ಲಿ ಬಂದು ಇವ್ರು ನೋಡಿ ಕಲ್ತಿದ್ದೇವೆ. ಸೊ ಅವರ ಮಸಾಲೆ ಸ್ವಲ್ಪ ಸಪ್ಪಿ ಮಾಡ್ತಾರೆ, ನಾವು ಸ್ವಲ್ಪ ಎಕ್ಸ್ಟ್ರಾ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿ ಆಗ್ಬೋದೇನಂತ ನಾವು ಪರ್ಸ್ನಲಿ ಟ್ರೈ ಮಾಡಿ ಮಾಡ್ತೇವೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಸೊ ಇದಾಗಿರೋದು ನಂದು ಇವತ್ತು ಅಮಾವಾಸ್ಯೆ ದಿವಸ ಇರೋ ದಿವಸ ವಿಡಿಯೋ. ನಾನು ಯಾವ ರೀತಿ ಇರ್ತೇನೆ, ಯಾವ ರೀತಿ ಮಾಡಿದೆ ಅಂತಲೇ ಕೂಡ. ಸೊ ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಮತ್ತು ಶೇರ್ ಮಾಡಿ. ಮತ್ತು ಯಾರಿಗಾದರೂ ಈ ಹಣ್ಣಿನ ಬಗ್ಗೆ ಯಾವ ರೀತಿ ಮಾಡ್ಬೋದು ಗೊತ್ತಿಲ್ಲ ಅಂದರೆ, ವೆಜಿಟೇಬಲ್ಸ್ ಗೊತ್ತಿಲ್ಲ ಅಂದರೆ ಅವ್ರಿಗೆ ಕೂಡ ಶೇರ್ ಮಾಡಿ, ಗೊತ್ತಾಗ್ತದೆ. ಸೊ ಮೋಸ್ಟ್ಲಿ ಮಂಗಳೂರು ಸೈಡೆಲ್ಲ ತಿಂತಾರೆ ಇದು, ಮಂಗಳೂರು, ಗೋವಾ, ಕಾರವಾರ ಎಲ್ಲ. ಬೆಂಗಳೂರು ಸೈಡ್ ಕೂಡ ಇರ್ಬೋದು, ಮತ್ತು ಈ ಸೈಡ್ ಇಲ್ಲ ಅನ್ನಿಸ್ತದೆ ನನಗೆ, ಬಿಜಾಪುರ ಆಮೇಲೆ ಹುಬ್ಬಳ್ಳಿ ಧಾರವಾಡ ಸೈಡ್ ಇಲ್ಲ. ಸೊ ಯಾರಿಗಾದರೂ ಹಣ್ಣು ಸಿಕ್ಕಿದರೆ ಪ್ಲೀಸ್ ಒಗಿಬೇಡಿ, ಈ ಥರ ರೆಸಿಪಿ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿ ಇರ್ತದೆ ಫ್ರೆಂಡ್ಸ್. ನೀವು ಒಂದು ಸತಿ ಮಾಡ್ತಿದ್ರಲ್ಲ ಎವ್ರಿ ಟೈಮ್ ನೀವು ತಿನ್ನೋದಕ್ಕೆ ಇಷ್ಟಪಡ್ತೀರಿ. ಓಕೆ ಫ್ರೆಂಡ್ಸ್, ಇದೇ ರೀತಿ ನಿಮಗೆ ನನ್ನ ವೀಡಿಯೋ ನೋಡೋದಕ್ಕೆ ಇಷ್ಟ ಇದ್ದರೆ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಏನೋದು ನ್ಯೂ ರೆಸಿಪಿ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ, ಮತ್ತು ನನ್ನದು ಏನು ಜರ್ನಿ ಅದು ಕೂಡ ನಾನು ಶೇರ್ ಮಾಡ್ತೇನೆ. ಮತ್ತು ಹೆಚ್ಚಿನ ಮಾಹಿತಿ ನಂದು ಲೈಫಿನ ಬಗ್ಗೆ ನಿಮಗೆ ತಿಳ್ಕೊಳಕ್ಕೆ ಇಷ್ಟ ಇದ್ದರೆ ನನ್ನ ವೀಡಿಯೋ ಕಂಟಿನ್ಯೂ ನೋಡ್ತಾ ಇರಿ, ನಾನು ಆ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ನಿಮಗೆ. ಸೊ ಫ್ರೆಂಡ್ಸ್ ನೋಡಿ, ಏನಿಲ್ಲ, ಈಸಿ ಇದೆ. ಫ್ರೈ ಮಾಡೋದೇ ಏನು ದೊಡ್ಡದೇನಿದ್ರದ್ದಿಲ್ಲ, ಗಡಾನೇ ಆಗ್ತದೆ ಅದು. ಸೊ ಯಾವ ರೀತಿ ನೀವು ಬೇಸಿಕ್ ಪೊಟೆಟೊ ಫ್ರೈ ಮಾಡ್ತಾರಲ್ಲ ಅದೇ ರೀತಿ ಇದು. ಸ್ವಲ್ಪ ಸಣ್ಣ ಇಡಿ ಗ್ಯಾಸ್, ಫಾಸ್ಟ್ ಇಟ್ಟು ಮಾಡೋದಕ್ಕೆ ಹೋದರೆ ಹೊತ್ಕೊಂಡು ಹೋಗ್ತದೆ. ಸೊ ನಿಧಾನಕ್ಕಾಗಿ ಮಾಡಿ. ಯಾವುದೇ ಅಡುಗೆ ಕೂಡ ನಿಮ್ಮ ಮನಸ್ಸಿಂದ ಮಾಡಬೇಕಂತಂದು ಮಾಡಬೇಡ್ರಿ, ಯಾವ ಅಡುಗೆ ಕೂಡ ಟೇಸ್ಟಿ ಆಗೋದಿಲ್ಲ. ಅದಕ್ಕೆ ಅಂತಂದು ನಿಮಗೆ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಆ ಟೈಮಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ, ಕುಂದ್ರಿ, ಆಮೇಲೆ ಬಂದು ನಿಮಗೆ ಈಗ ನಾನು ಮಾಡಬೇಕು ಅನ್ನಿಸ್ತಾ ಇದೆ ಅಂದರೆ ಬಂದು ಮಾಡ್ಬೋದು. ಓಕೆ, ಸೊ ಏನಾಗ್ತದೆ ಅಂದರೆ ನೀವು ಗಡ್ಬಡಿ ಕೂಡ ಮಾಡಿಬಿಟ್ರೆ ಅಡುಗೆ ಕೂಡ ಟೇಸ್ಟಿ ಆಗೋದಿಲ್ಲ. ಆಮೇಲೆ ನೀವು ತಿನ್ನೋದು ಒಂದೇ ಟೈಮ್ ಅಲ್ಲ, ದುಡಿಯೋದೇನೋ ಉಣ್ಣೋದಕ್ಕೆ. ಸೊ ಒನ್ ಟೈಮ್ ಊಟಕ್ಕೆ ನಾವು ಹೆಂಗೆ ಬೇಕಂಗೆ ತಿಂದರೆ ಹೆಂಗಾಗ್ತದೆ ಹೇಳಿ. ಸೊ ಚೆನ್ನಾಗಿ ಮಾಡ್ಕೊಂಡು ತಿನ್ನಬೇಕಲ್ಲ, ನಮ್ಮ ಹೆಲ್ತು. ಆಮೇಲೆ ಒಂದು ಊಟ ನಾವು ಚಲೋತ್ನಾಗ ಉಂಡ್ರೆ ನಮಗೆ ಎಷ್ಟು ತೃಪ್ತಿ ಸಿಗ್ತದೆ. ಸೊ ಅದೇ ರೀತಿ ನಿಮಗೆ ಆ ಟೈಮಲ್ಲಿ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ರೆಸ್ಟ್ ಮಾಡಿ, ಆರಾಮ್ಸೆ ತಿನ್ನಿ. ಮತ್ತು ಇದು ಕೂಡ ರೆಸಿಪಿ ಟ್ರೈ ಮಾಡಿ. ಮತ್ತು ನಾನು ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.